ಮತ್ತೆ ಗುರ್ರ ಎಂದಂತಹ ಹಂದಿ ಮುನೀರ್ ನಗೆ ಪಾಟಲು ಭಾರತದ ಬಗ್ಗೆ ನಾಲಿಗೆ ಹರಿಬಿಟ್ಟಂತಹ ಪಾಕ್ ಸೇನಾಧ್ಯಕ್ಷ ಕಾರಣವಿಲ್ಲದೆ ಪಾಕ್ ಮೇಲೆ 2 ಬಾರಿ ಭಾರತ ದಾಳಿಯಂತೆ ಆಗಿರಬೇಕಪ್ಪ. ನಾವೇನು ಉಗ್ರಗಾಮಿಗಳನ್ನ ಬೆಳೆಸ್ತಾ ಇಲ್ಲ, ನಾವೇನು ಪೋಷಿಸ್ತಾ ಇಲ್ಲ, ನಾವೇನು ಅನ್ನ ಹಾಕಿಲ್ಲ. ಪದೇ ಪದೇ ನರಿ ತರ ಬಂದು ಕೆಣಕೋದು ಯಾರು? ಪಾಕಿಸ್ತಾನದವರು. ಮತ್ತೆ ಗುರ್ರೆಂದಂತಹ ಹಂದಿ ಮುನೀರ್ನೆಗೆ ಪಾಟಲು ಭಾರತದ ಬಗ್ಗೆ ನಾಲಿಗೆ ಹರಿಬಿಟ್ಟಂತಹ ಪಾಕ್ ಸೇನಾಧ್ಯಕ್ಷ ಕಾರಣವಿಲ್ಲದೆ ಪಾಕ್ ಮೇಲೆ 2 ಬಾರಿ ಭಾರತ ದಾಳಿಯಂತೆ ಭಾರತದ ಪ್ರಾದೇಶಿಕ ಶಾಂತಿ ಕದಡುತ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಭಾರತ ಉಗ್ರವಾದದ ಪೋಷಕ ಅಂತ ಹೇಳಿ ವಿಚಿತ್ರವಾದ ಇಲ್ಲ ಸಲ್ಲದ ಹೇಳಿಕೆಗಳ ಮೂಲಕ ವಿಷ ಚಿಮ್ಮಿದ ಹಂದಿ ಮುನೀರ್. ಏನು ಹೇಳಬೇಕು ಪಾಕಿಸ್ತಾನದವರಿಗೆ? ಹೇಳಿ ಸಾಕಾಗಿದೆ. ಮಾಡೋದೆಲ್ಲ ತಾವು, ಮೂತಿಗೆ ಒರೆಸೋದು ಮಾತ್ರ ಭಾರತಕ್ಕೆ. ಯಾರು ಉಗ್ರಗಾಮಿಗಳನ್ನು ಬೆಳೆಸ್ತಿದ್ದಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನೀವೇನು ಭಾರತದ ಬಗ್ಗೆ ಮಾತನಾಡೋದು? ಭಾರತದಲ್ಲಿ ಯಾವ ರೀತಿಯ ಜನ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಸಿಂಹತ್ತಗರ ಎಗರಿ ಹೊಡೆಯೋರಿದ್ದಾರೆ ಹೊರತು ನರಿ ಬುದ್ಧಿ ತೋರಿಸೋರು ಯಾರು ಇಲ್ಲ. ಉಗ್ರಗಾಮಿಗಳನ್ನ ಯಾರು ಪೋಷಿಸ್ತಾ ಇದೆ, ಅವ್ರಿಗೆ ಅನ್ನ ಆಗ್ತಾ ಇದೆ, ಯಾರು ಕುಡಿಯೋಕೆ ನೀರು ಕೊಡ್ತಾ ಇದೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತು. ಉಗ್ರಗಾಮಿಗಳನ್ನ ನೀವು ಬೆಳೆಸ್ಕೊಂಡು ಭಾರತದ ಮೇಲೆ ಬೆಟ್ಟ ಮಾಡಿ ತೋರಿಸೋದು ಯಾವ ರೀತಿಯ ಸರಿ? ಇದನ್ನ ಯಾರೂ ಕೂಡ ಒಪ್ಪೋದಿಲ್ಲ. ಭಾರತ ಅಂತೂ ಇದರ ಬಗ್ಗೆ ಕಿಂಚಿತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರೇನೋ ಹೇಳಿದ್ರು, ಪಾಕಿಸ್ತಾನದವ್ರು ಏನೋ ಹೇಳಿದ್ರು ಅಂತ ತಲೆ ಕೆಡಿಸ್ಕೊಂಡು ಕೂರೋ ಭಾರತ ಅಲ್ಲವೇ ಅಲ್ಲ. ಈಗ ತಿನ್ನೋಕು, ಕುಡಿಯೋಕು, ತೊಳೆಯೋಕು ನೀರಿಲ್ಲ ಪಾಕಿಸ್ತಾನದವ್ರ ಹತ್ರ. ಈಗ ಒಂದೊಂದೇ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಿಂದೆ ಆಪರೇಷನ್ ಸಿಂಧೂರ ವಿಚಾರವಾಗಿ ನಾವೇನು ಬೇಡಿಕೊಂಡಿಲ್ಲ ಅಂತ ಹೇಳಿರುವಂಥ ಪಾಕಿಸ್ತಾನ, ಡೊನಾಲ್ಡ್ ಟ್ರಂಪ್ ಅವರೇ ಬಾಯ್ಬಿಟ್ಟು ಹೇಳಿದ್ರು ಪಾಕಿಸ್ತಾನವೂ ಬಂದಿತ್ತು ನಮ್ಮ ಹತ್ರ ಸ್ವಲ್ಪ ಏನಂತ ಹೇಳಿ ಸಂಧಾನ ಮಾಡಿಸಿ ಅಂತ ಹೇಳಿ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಬೇಕು ಪಾಕಿಸ್ತಾನದವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ. ಭಾರತ ಯಾವುದೇ ಕಾರಣಕ್ಕೂ ನರಿ ಥರ ಆಡೋದೇ ಇಲ್ಲ, ಅದೇ ಸತ್ಯ. ಇಡೀ ವಿಶ್ವಕ್ಕೆ ಗೊತ್ತು. ಮೋದಿ ಅವರು ಈ ವಿಚಾರವಾಗಿ ಮಾತನಾಡಿದ್ರು. ಏನು ಇದು ಯಾವುದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು ಮೋದಿ ಅವರು ಕೂಡ. ಅದೇ ಮಾತನ್ನ ನಾವು ಕೂಡ ಹೇಳ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.